ತನ್ನ ಮನದ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ತಾನೇ ಉತ್ತರ ಕಂಡುಕೊಳ್ಳುವ ಪ್ರಯತ್ನಕ್ಕೆ ಬಿದ್ದ. ಸುಮ್ಮನೆ ಕುಳಿತು ಕುಮುದಾಳಷ್ಟು ಪ್ರೀತಿನ ನನಗೆ ಜಾಹ್ನವಿಗೆ ಕೊಡೋಕ್ಕಾಗೋದಿಲ್ಲ. ಹಾಗಂತ ಅವಳು ಪ್ರೀತಿನ ಒಪ್ಕೊಳ್ಳದೆ ಇರೋದು ತಪ್ಪಲ್ವಾ? ಯಾಕಂದರೆ ಅವಳು ನನ್ನ ಹೆಂಡತಿ. ಅವಳ ಪಾಲಿನ ಪ್ರೀತಿನ ಅವಳಿಗೆ ಕೊಡಬೇಕಾಗಿರೋದು ನನ್ನ ಧರ್ಮ. ನಾನೀಗ ಅವಳಿಗೆ ಪ್ರೀತಿ ಕೊಡೋದಕ್ಕಾಗದೇ ಇದ್ದರೂ ಅವಳ ಪ್ರೀತಿನ ಒಪ್ಕೊಂಡು ಜೀವನದಲ್ಲಿ ಮುಂದೆ ಹೋಗಲೇಬೇಕು. ನನಗೋಸ್ಕರ ಅಲ್ದಿದ್ರು ಜಾಹ್ನವಿಗೋಸ್ಕರ, ಅವಳು ಖುಷಿಗೋಸ್ಕರ ನಾನು ಮುಂದುವರಿಲೇಬೇಕು. ಅಷ್ಟಕ್ಕೂ ನನಗೆ ಅವಳ ಪ್ರೀತಿನ ನಿರಾಕರಿಸೋ ಮನಸ್ಥಿತಿನೂ ಇಲ್ಲ. ಯಾಕಂದರೆ ಕುಮುದ ಮೇಲಿನ ಪ್ರೀತಿ ನನ್ನ ಮನದಲ್ಲಿ ಶಾಶ್ವತ ಎಂದು ನಿರ್ಧರಿಸಿದವ ಜಾಹ್ನವಿಯತ್ತ ಒಮ್ಮೆ ನೋಡಿದ. ಅವಳು ಅವನತ್ತ ನೋಡಿದಳು. ಅವನ ಉತ್ತರಕ್ಕೆ ತವಕಿಸುತ್ತಿತ್ತು ಅವಳ ಮನ. ನೀನು ನನ್ನ ಹೆಂಡತಿ ಜಾಹ್ನವಿ. ನನ್ನ ಪ್ರೀತಿಸೋ ಅಧಿಕಾರ ನಿನಗಷ್ಟೇ ಇರೋದು. ನಿನ್ನ ಪ್ರೀತಿ ತಪ್ಪಲ್ಲ ಎಂದ ಮೆತ್ತನೆಯ ಧ್ವನಿಯಲ್ಲಿ. ನೀನು ನನ್ನ ಗಂಡ ಸಿದ್ದು. ನಿನಗೂ ಎಲ್ಲ ಅಧಿಕಾರ ಇದೆ ಎಂದಳು ಅವನಂತೆಯೇ. ನನ್ನ ಪ್ರೀತಿನೂ ನಿನಗೆ ಜಾಹ್ನವಿ. ನಿನ್ನ ಪ್ರೀತಿನ ನಿರಾಕರಿಸೋ ಅಧಿಕಾರನೂ ನನಗಿಲ್ಲ, ಮನಸ್ಸು ಕೂಡ ಇಲ್ಲ. ಆದರೆ ಒಪ್ಕೊಳ್ಳೋದಕ್ಕೆ ಏನೋ ಒದ್ದಾಟ ಇದೆ. ನಿನ್ನ ಜೊತೆ ಸ್ವಚ್ಛವಾದ ಸ್ನೇಹ ಇದೆ. ಹಾಗಂತ ಪ್ರೀತಿನ ಕೊಡದೇ ಇರೋದಿಲ್ಲ ನಾನು. ಯಾಕಂದರೆ ನಾವಿಬ್ಬರು ಪ್ರೇಮಿಗಳಾಗಿಲ್ಲ, ಗಂಡ ಹೆಂಡತಿ ಆಗಿದ್ದೀವಿ. ಅದು ವಾತ್ಸವ. ನನಗಿನ್ನೂ ಸ್ವಲ್ಪ ಸಮಯ ಬೇಕು ಜಾಹ್ನವಿ ಎಂದ ಪ್ರೀತಿಯಿಂದಲೇ. ಅಯ್ಯೋ ಅಷ್ಟೇನಾ? ನಾನು ಎಲ್ಲಿ